ನಂಗೆ ಗೊತ್ತಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಲ್ಲ ಅಂತ. ನನಗೆ ಗೊತ್ತಿದೆ ಈ ವಿಡಿಯೋನ ನೀವು ಜಾಸ್ತಿ ಶೇರ್ ಮಾಡಲ್ಲ ಅಂತ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟು ಖಂಡಿತ ಸಿಗಲ್ಲ. ಅದನ್ನು ನೋಡ್ತಾ ಇದ್ರೇ ಮನುಷ್ಯನಾಗ ಹುಟ್ಟೋದೇ ಬೇಡ ಅನ್ನೋ ಒಂದು ಭಾವನೆಯಲ್ಲಿ ನಾನಿದ್ದೀನಿ. ಸೊ ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂದರೆ ಈ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಇದು ಮನುಷ್ಯರು ನಿಜವಾಗ್ಲೂ ಯಪ್ಪ ಈ ಥರ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಬದುಕಬಾರ್ದು. ಮಂಡ್ಯ ಅಂತ ಹೇಳ್ತಾ ಇದ್ದಾರೆ, ಅವರ ಮಕ್ಕಳು ಯಾರು ಏನು ಅಂತ ಸರಿಯಾದ ಮಾಹಿತಿ ಹೇಳ್ತಾ ಇಲ್ಲ. ಫೋನ್ ನಂಬರ್ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಮನ್ರೆ ಯಾಕೆ ನೋವಾಗ್ತಾ ಇದೆಯಾ? ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ನೋಡಿ. ಕಂಪ್ಲೀಟ್ ಆಗಿ ಹುಳ ಬಿದ್ದು ಕಾಲೆಲ್ಲ ಕಂಪ್ಲೀಟ್ ಆಗಿ ಕೊಳ್ತೋಗ್ಬಿಟ್ಟಿದೆ. ಕ್ಲೀನ್ ಮಾಡೋದಲ್ಲ, ಇದನ್ನ ನೋಡೋಕ್ಕೇನೆ ಬಹಳ ಕಷ್ಟ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಂಗೆ ಗೊತ್ತಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಲ್ಲ ಅಂತ. ನನಗೆ ಗೊತ್ತಿದೆ ಈ ವಿಡಿಯೋನ ನೀವು ಜಾಸ್ತಿ ಶೇರ್ ಮಾಡಲ್ಲ ಅಂತ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟು ಖಂಡಿತ ಸಿಗಲ್ಲ. ಒಳ್ಳೆ ಕೆಲಸ ಮಾಡೋರು ಬೆತ್ತಟ್ಟಕ್ಕಂತೂ ಮುಂದೆ ಯಾರೂ ಬರಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ನೋಡೋದ್ರಿಂದ ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಯಾವ್ಯಾವ ರೀತಿ ಕಷ್ಟ ಇದೆ, ಕಷ್ಟ ಬಂದ್ರೆ ಅದರಿಂದ ಆಚೆ ಬರೋದಾದ್ರೂ ಹೇಗೆ ಅನ್ನೋದಕ್ಕೆ ಒಂದು ಮುಖ್ಯ ಉದಾಹರಣೆಯ ವಿಡಿಯೋ ಅಂತ ಹೇಳ್ಬೋದು. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ತಾವು ಗಮನಿಸಿದಾಗೆ ತಮಗೆ ಏನು ಅನ್ನಿಸ್ತು ಅಂತ ಓನ್ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಸ್ನೇಹಿತರೆ ಬನ್ನಿ ದಯವಿಟ್ಟು. ಸೊ ಬಹಳ ಬೇಜಾರಾಗುತ್ತೆ, ಬಹಳ ನೋವಾಗುತ್ತೆ. ಸೊ ಈ ತರ ಒಂದು ದುಸ್ಥಿತಿ ಇದೆಯಲ್ಲ ಯಾರಿಗೂ ಬರಬಾರ್ದು. ನನಗಂತೂ ಬಹಳ ಬೇಜಾರಾಗ್ತಿದೆ. ನಾವು ನೋಡ್ಬೋದು ಇವಾಗ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ಈ ತರ ಮನುಷ್ಯನಿಗೆ ಯಾಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಹಳ ಬೇಜಾರಾಗ್ತಾ ಇದೆ. ಮನುಷ್ಯ ಬೀದಿಯಲ್ಲಿ ಹುಳ ಬಿದ್ದು ಸಾಯುವಂತ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಇದು ಆತನ ಪಾಪನ ಅಥವಾ ದೇವ್ರ ಶಾಪನ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಅದನ್ನ ನೋಡ್ತಾ ಇದ್ರೇನೆ 3 ದಿನ ಊಟ ಸೇರಲ್ಲ. ಅದನ್ನ ನೋಡ್ತಾ ಇದ್ರೇನೆ ಮನುಷ್ಯನಾಗ ಹುಟ್ಟೋದೇ ಬೇಡ ಅನ್ನೋ ಒಂದು ಭಾವನೆಯಲ್ಲಿ ನಾನಿದ್ದೀನಿ. ಸೊ ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಈ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಸ್ನೇಹಿತರೆ, ಯಶವಂತಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು 108 ಬಂದಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಮನುಷ್ಯತ್ವ ಇರೋರು, ಮಾನವೀಯತೆ ಇರುವಂಥವ್ರು, ಮನುಷ್ಯರಾಗಿ ನಾವು ಹುಟ್ಟಿದೀವಿ ಈ ಭೂಮಿ ಮೇಲೆ ಏನೋ ಸೇವೆ ಸಲ್ಲಿಸಬೇಕು ಅಂತ ಅನ್ಕೊಳ್ಳೋರು ತಪ್ಪದೆ ಈ ವಿಡಿಯೋನ ನೋಡಬೇಕು. ಜೊತೆಗೆ ನಿಮ್ಮ ಕೈಲಾಗಿದ್ದು ಸಪೋರ್ಟು, ಸಹಾಯ ಇಂಥ ಸಂಸ್ಥೆಗಳಿಗೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಅನ್ಕೊಳ್ತಾ ಇದ್ದೀವಿ, ನಿಜವಾಗ್ಲೂ ನನಗಂತೂ ಏನು ಹೇಳ್ಬೇಕಂತ ಪದಗಳು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ವರ್ಣಿಸೋದಕ್ಕೆ ಆಗಲ್ಲ, ಇಂಥ ವಿಷಯಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಭಾಳ ಬೇಜಾರಾಗುತ್ತೆ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. 108 ಆಂಬುಲೆನ್ಸ್ ಅಲ್ಲಿ ಇವಾಗ ಆ ವ್ಯಕ್ತಿಯನ್ನ ನಾವು ಅಂದ್ರೆ ನಮ್ಮ ಯಶವಂತಪುರ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವರ ದುಸ್ಥಿತಿ ನೋಡ್ಬಿಟ್ರೆ ನಿಮ್ ಕಣ್ಣಲ್ಲಿ ರಕ್ತನೇ ಬರ್ಬೋದು, ಅಥವಾ ನೀರು ಬರುತ್ತೋ ರಕ್ತ ಬರುತ್ತೋ ಅಂತ ಗೊತ್ತಿಲ್ಲ. ಮಾನವೀಯತೆ ಇರುವಂತವ್ರು, ಮನುಷ್ಯತ್ವ ಇರುವಂತವ್ರು ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ನಮ್ಮ ಯಶವಂತಪುರ ಪೊಲೀಸ್ ಸ್ಟೇಷನ್ ಇಂದ ರಾಮಕೃಷ್ಣ ಸರ್ ಬಂದಿದ್ದಾರೆ. ಹಾಗೆ 108 ನಮ್ಮ ಆಂಬುಲೆನ್ಸ್ ಡ್ರೈವರ್ ಕೂಡ ಜೊತೆಲಿದ್ದಾರೆ. ಸೊ ಯಶವಂತಪುರ ಸ್ಟೇಷನ್ ಇಂದ ಒಬ್ರು ನಿರ್ಗತಿಕರು, ಅನಾಥರು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಸೊ ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡೋರ್ಗೆ ನಾನು ಏನ್ ಕೇಳ್ಕೊತೀನಪ್ಪ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಅಂತ. ಕಾರಣ ಏನ್ ಗೊತ್ತಾ, ಈ ವಿಡಿಯೋ ಶೇರ್ ಆದ್ರೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ ಅಂತ ಅಲ್ಲ. ಸೊ ಕನಿಷ್ಠ ಪಕ್ಷ ಮಾನವೀಯತೆ, ಮನುಷ್ಯತ್ವದಿಂದ ಆ ವ್ಯಕ್ತಿ ಮನೆಗೆ ತಲುಪಲಿ, ಇಲ್ಲ ಕನಿಷ್ಠ ಪಕ್ಷ ಅವ್ರ ವಾರಸ್ದಾರ್ ಯಾರಾದ್ರೂ ಪತ್ತೆ ಆಗ್ಲಿ ಅನ್ನೋ ಕಾರಣಕ್ಕೆ. ನಿಜವಾಗ್ಲೂ ಅವ್ರ ಪರಿಸ್ಥಿತಿ ನೋಡ್ತಾ ಇದ್ರೆ ಎಲ್ಲವನ್ನೂ ಹಣಕ್ಕಾಗೆ ಮಾಡಕ್ಕಾಗಲ್ಲ ಅಣ್ಣ. ಯೂಟ್ಯೂಬ್ ಅಲ್ಲಿ ಬರೋ ದುಡ್ಡುಗೋಸ್ಕರ ಮಾಡಕ್ಕಾಗಲ್ಲ. ಸೊ ಜನ ಒಂದಷ್ಟು ಜನ ಹಂಗೆ ಅನ್ಕೋತಾರೆ, ವಿಡಿಯೋ ಶೇರ್ ಆದ್ರೆ ಇವ್ರಿಗೆ ಹಣ ಬರುತ್ತೆ ಅಂತ. ತಾವು ಒಂದು ಪೇಷಂಟ್ ಕರ್ಕೊಂಡ್ ಬಂದಿದ್ರ, ಆ ಕಂಡೀಷನ್ ಹೆಂಗಿದೆ? ಕಂಡೀಷನ್ ತುಂಬಾ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಕಾಲಿಗೆಲ್ಲ ಸ್ವಲ್ಪ ಗಾಯ ಜಾಸ್ತಿ ಇದೆ. ಅವನ್ನೆಲ್ಲ ಗಾಯ ಅಲ್ಲ, ಗಾಯಗಳು ಹುಳಗಳು ಆಗಿದೆ. ಹುಳಗಳೇ ಆಗ್ಬಿಟ್ಟಿದೆ. ನಾರ್ಮಲ್ ಸಾಮಾನ್ಯ ಮನುಷ್ಯನಿಗೆ ಮುಟ್ಟಕ್ಕೂ ಸಾಧ್ಯ ಇಲ್ಲ ಆಗಿದೆ ಆ ತರ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಂಥ ಒಂದು ಪರಿಸ್ಥಿತಿ ಮನುಷ್ಯನಿಗೆ ಬರ್ಬೋದಾ? ಯಾರಿಗೂ ಬರ್ಬಾರ್ದು ಅಂತ ಪರಿಸ್ಥಿತಿ. ಯಾಕಂದ್ರೆ ಇದ್ದವ್ರ ನೋಡ್ಕೊಂಡ್ಬಿಡ್ತಾರೆ, ಇಲ್ದರ್ ಯಾರು ನೋಡ್ಕೊಂತಾರೆ? ಇದ್ದವ್ರಿಗೇನು ಮನೆಯಲ್ಲ ಒಂದು ಹಾಸ್ಪಿಟಲ್ ಅಲ್ಲ, ಎಲ್ಲೋ ಒಂದು ಹಾಸ್ಪಿಟಲ್ ಹಾಕಿ ನೋಡ್ಕೊಂಡ್ಬಿಡ್ತಾರೆ. ಇಂಥದ್ದು ಯಾರು ನೋಡ್ಕೋಬೇಕು? ಯಾರು ನೋಡಲ್ಲ ಸರ್. ರೋಡಲ್ಲಿ ಎಲ್ಲ ಇವ್ರು ಈ ತರ ಆಗೋರ್ಗು ಬಿಟ್ಕೊಂಡಿದ್ದಾರೆ ಅಂದ್ರೆ, ಈ ಪರಿಸ್ಥಿತಿ ಅವ್ರಿಗೆ ಬಿಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮನಸ್ಥಿತಿ ಹೆಂಗಿರ್ಬೇಕು, ಏನಾಗುತ್ತೆ ಅದೇ ಅರ್ಥ ಆಗ್ತಾ ಇಲ್ಲ. ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಮಾಡೋ ಕೆಲಸನೂ ತುಂಬಾ ಒಳ್ಳೇದು. ಸರ್ ಕೆಲಸ ಜಸ್ಟ್ ಒಂದು ವಿಡಿಯೋ ನೋಡಿದಷ್ಟು ಈಸಿ ಇಲ್ಲ ಸರ್. ನಾವೊಂದು ವಿಡಿಯೋಗೋಸ್ಕರ ಈ ಕೆಲಸ ಮಾಡಕ್ ಆಗಲ್ಲ ಸರ್. ಯಾಕೆ ಗೊತ್ತಾ, ಇಲ್ಲಿ ಒಬ್ಬಿಬ್ಬರು ಕಷ್ಟ ಅಲ್ಲ, ಈ ತರದ್ದು 100 ಕಥೆಗಳು ಸರ್. ಬಸ್ ಜಸ್ಟ್ ಇವ್ರನ್ನ ಹತ್ತಿಸ್ಕೊಂಡು ಅಲ್ಲಿಂದ ಸ್ಮೆಲ್ ಇಲ್ಲಿವರೆಗೂ ನಡ್ಕೊಂಡು ತಡೆಕೊಳಕ್ ಆಗ್ತಾ ಇಲ್ಲ. 2 ಸಲ ವಾಮಿಟ್ ಮಾಡ್ತಾರೆ. ಜನ ವಿಡಿಯೋ ನೋಡ್ಬಿಟ್ಟು ಹೇಳ್ತಾರೆ ಡವ್ ಮಾಡ್ತಾವನೆ ಅಂತ. ಡವಲ್ಲ ನಾನಲ್ಲ ಸರ್, ಜನ ಹೇಳೋದು. 2 ಸಲ ವಾಮಿಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿವರೆಗೂ ಸ್ಮೆಲ್ ತಡೆಯಕ್ಕಾಗಲ್ಲ. ನೋಡಿ
ನಾನು ತಮಾಷೆ ಹೇಳ್ತಿಲ್ಲ, 4 ಗ್ಲೌ ಹಾಕೊಂಡಿದ್ದು, 4 ಮಾಸ್ಕ್ ಹಾಕೊಂಡಿದ್ದು, ಇನ್ನೂ ಸ್ಮೆಲ್ ತಡೆಯಕ್ ಆಗ್ತಲ್ಲ. ಗ್ಲೌಸ್ ಹಾಕೊಂಡು ನಾನು ಅವ್ರನ್ನ ಎತ್ಕೊಂಡ್ರೆ ಏನಂತ ಗೊತ್ತಾ, ಡವ್ ಮಾಡ್ತಾವನೆ ವಿಡಿಯೋಗೋಸ್ಕರ ಅಂತ. ಕ್ಲಿಯರ್ ತೋರ್ಸೋಣ ಬಿಡಿ, ತೆಗೆದ್ಬಿಟ್ಟು ತೋರ್ಸೋಣ, ತೆಗೆದ್ಬಿಟ್ಟು ನೀಟಾಗಿ ತೋರ್ಸೋಣ. ಏನಿದೆ ತೋರಿಸಿ ಸರ್, ಹೋಗ್ಬೋದಾ? ಯಜಮಾನ್ರೆ ಕಾಲ್ ತೆಗಿರಿ, ಕಾಲ್ ತೆಗಿರಿ. ಯಜಮಾನ್ರೆ ಈ ಕಡೆ ಬನ್ನಿ, ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ಮುಂದೆ ಬನ್ನಿ, ಬನ್ನಿ ಬನ್ನಿ ಬನ್ನಿ, ಇರಿ 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 ಇರಿ. ನಿಧಾನಕ್ಕೆ ಬನ್ನಿ, ಬನ್ನಿ ಬನ್ನಿ ಬನ್ನಿ. ಇಲ್ಲ ಹೋಗಿ ಬಿಟ್ಬಿಟ್ರೆ ಹೋಗ್ಬಿಟ್ಟಾಗ್ಬಿಡುತ್ತೆ, ಹೋಗಿ ಬಿಟ್ಬಿಟ್ರೆ ಹೋಗ್ಬಿಟ್ಟಾಗ್ಬಿಡ, ಆ ಸಿಚುವೇಶನ್ ಇದೆ. ಸರ್ ಬನ್ನಿ 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 ಬನ್ನಿ. ಅಯ್ಯಪ್ಪ, ನನಗೆ ಮಾಸ್ಕ್ ಹೆಂಗ್ ಹಾಕೋದು? ಸ್ವಲ್ಪ ಇದು ತೋರಿಸಿ, ಕೈ ಎತ್ತಿದ್ದು, ಕಾಲು ಎತ್ತಿದ್ದು. ಇದೆಲ್ಲ ಹುಳಗಳು, ಇದೆಲ್ಲ ಹುಳ ತಿಂದಿರೋದು, ಇದೆಲ್ಲ ಹುಳ ಕಾಣಿಸ್ತಾ ಇದೆಯಾ? ಹುಳಗಳು ನೋಡಿ. ಹೇಳಿ ಸರ್, ಎಕ್ಸ್ಪ್ಲೈನ್ ಮಾಡಿ ಸರ್, ಹತ್ರಕ್ಕೆ ಹೋಗಿ ಸರ್. ಏನ್ ಗೊತ್ತಾ, ಇದೆಲ್ಲ ಗ್ಯಾಂಗ್ರೀನ್ ಆಗ್ಬಿಟ್ಟು ಎಲ್ಲ ಹುಳಗಳು ತಿಂದಿದೆ. ಎಲ್ಲಿದ್ರಿ ಇಷ್ಟೇನಾ ನೀವು? ಎಲ್ಲಿದ್ರಿ? ಏನ್ ಕೆಲಸ ಮಾಡ್ತಾ ಇದ್ರಿ? ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಎಲೆಕ್ಟ್ರಿಕ್. ಈ ತರ ಆಗೋರ್ಗೆ ಹೇಗ್ ಬಿಟ್ಕೊಡ್ರಿ ರೋಡಲ್ಲಿ? ಸರ್. ಹಾ, ಈ ಕೆಸಗದಲ್ಲಿ ಯಾರಾದ್ರೂ ಇದಾರೆ ನಿಮ್ ಜೊತೆಲಿ? ನಿಮ್ಮದು ಯಾವ ಊರು ನಿಮ್ದು? ಮಂಡ್ಯ ಮಂಡ್ಯ. ಯಾರಿದಾರೆ ಊರಲ್ಲಿ? ಊರಲ್ಲಿ ಒಬ್ರು ಇದ್ರು ತಾತ. ಹಾ, ತತ್ತ ಮಕ್ಳಿಲ್ವ ತತ್ತ ನಿಂಗೆ? ಮಕ್ಳಿಲ್ವಾ? ನೋಡ್ಕೊಳ್ಳ. ಎಲ್ಲಿದ್ದಾರೆ? ಬೆಂಗಳೂರಲ್ಲಿ ಇದಾರೆ ಮಕ್ಕಳು. ಯಾರು ನೋಡ್ಕೊತಾ ಇಲ್ವಾ ನಿಮ್ಮನ್ನ? ಸ್ನೇಹಿತರೆ, ದಯವಿಟ್ಟು ನೋಡ್ಕೊಳ್ಳಿ ಇವ್ರ ಮಕಾನ. ನಾನು ಆಸಕ್ತಿ ಇದೆ. ನಿಜವಾಗ್ಲೂ ಅಲ್ಲ, ನಾವೆಲ್ಲ ಮನುಷ್ಯರಾಗಿರೋದಕ್ಕೆ ನಾವು ಮಾಡ್ತಾ ಇದೀವಿ ಕೆಲಸ. ಮನುಷ್ಯರಲ್ಲ ಅಂದ್ರೆ ಕೆಲಸ ಬೇಡ ಬಿಡಿ, ಅಲ್ವಾ ಸರ್? ಮಕ್ಳಿದಾರ ಯಜಮಾನ್ರೆ, ಹೆಂಗ್ರಿ ಇದೀರಾ ಈ ಪೈನಲ್ಲಿ? ಹೆಂಗಿದ್ದೀರಾ ಈ ಪೈನಲ್ಲಿ? ನಿಮಗೆ ಅರ್ಥ ಆಗ್ತಿಲ್ಲ ಸರ್. ಏನ್ ಗೊತ್ತಾ, ನೋಡಿಕೊಟ್ಲ ನನಗೆ. ಸ್ವಲ್ಪ ಕಾಲ್ ಮುಂದೆ ಮಾಡಿ, ಅದು ನೋಡಿ ಸ್ನೇಹಿತರ, ಸ್ವಲ್ಪ ಕಾಲ್ ಮುಂದೆ. ಇದೇನ್ ಗೊತ್ತಾ, ಇದೆಲ್ಲ ಗ್ಯಾಂಗ್ರೀನ್ ಹುಳ ಬಿದ್ದಿದಾವೆ. ಯಾವ ಊರು, ಯಾವ ಕೇರಿ ಅಥವಾ ಯಾರ ಇತ್ತು ಮಗನೋ ನನಗೆ ಗೊತ್ತಿಲ್ಲ. ಕಾಲ್ ಕೆಳಗಿಡಿ, ಈ ಕಾಲ್ ಕೆಳಗಿಡಿ, ಈ ಕಾಲ್ ನೀರಾಗಂಗೆ ಕೆಳಗಿಡಿ. ಬನ್ನಿ ಮುಂದೆ ಬನ್ನಿ. ಕಾಲ್ ಕೆಳಗಿಟ್ರ, ಈ ಕಾಲ್ ಕೆಳಗಿಡಿ. ಬನ್ನಿ ಬನ್ನಿ ಬನ್ನಿ, ಆಯ್ತು ನಿಧಾನಕ್ಕೆ ಬನ್ನಿ. ಈ ಕಾಲ್ ಕೆಳಗಿಡಿ, ಇನ್ನೊಂದು ಕಾಲ್ ಕೆಳಗಿಡಿ. ಈಗ ಇದಡಿ ಬೇಕೆ, ಒಂದ್ ಕಾಲ್ ಕೆಳಗಿಡಿ. ನಿಧಾನ. ಮಂಡ್ಯ. ಮಕ್ಳೆಲ್ಲಿದ್ದಾರೆ? ಕಾಲ ಕಡೆ ಬಿಡಿ, ಕಾಲ ಕಡೆ ಬಿಡಿ. ಹೆಸರೇನು? ಮಂಡ್ಯದ ಹತ್ರ ಯಾವ ಊರು? ಬಸ್ ಸ್ಟ್ಯಾಂಡಾ? ಏನ್ ಕೆಲಸ ಮಾಡ್ತಿದ್ರಿ ನೀವು? ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ಎಷ್ಟು ಜನ ಮಕ್ಕಳು? ಇಬ್ರು. ಗಂಡ್ ಮಕ್ಳ ಹೆಣ್ಮಕ್ಳ? ಗಂಡ್ಮಕ್ಳ. ಮನೆಯಿಂದ ಹೇಳ್ದೆ ಬಂದಿದ್ರೆ ಆಚೆ? ಅವ್ರ ಹತ್ರ ಏನ್ ಕೇಳೋದು ಸರ್? ಯಾಕೆ ನೋಡ್ಕೊಳಲ್ವಾ? ನಿಮ್ ಹೆಂಡತಿ ಎಲ್ಲಿದ್ದಾರೆ? ಮಕ್ಕಳ ಜೊತೆಲಿದ್ದಾರಾ? ನಿಮ್ ಮಕ್ಕಳದ್ದು ಫೋನ್ ನಂಬರ್ ಇದೆಯಾ? ಮರ್ತ್ಬಿಟ್ಟಿದ್ರಾ? ನಿಮ್ ಮಗನ ಹೆಸರೇನು? ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ನೋಡೋಂಥವ್ರು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಇದು ಮನುಷ್ಯರು ನಿಜವಾಗ್ಲೂ ಯಪ್ಪ ಈ ತರ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಬದುಕಬಾರ್ದು. ಮಂಡ್ಯ ಅಂತ ಹೇಳ್ತಾ ಇದಾರೆ, ಅವರ ಮಕ್ಕಳು ಯಾರು ಏನು ಅಂತ ಸರಿಯಾದ ಮಾಹಿತಿ ಹೇಳ್ತಾ ಇಲ್ಲ. ಫೋನ್ ನಂಬರ್ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರ ಮನೆಯಿಂದ ಆಚೆ ಬಂದಿದಾರಾ ಅಥವಾ ಅವರೇ ಮನೆಯಿಂದ ಆಚೆ ಕಳಿಸಿದಾರಾ, ಆದ್ರೆ ಯಾವ್ದ್ರ ಬಗ್ಗೆನೂ ನಮಗೆ ಮಾಹಿತಿ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸರ್ ಬನ್ನಿ, ನಮ್ಮ ಯಶವಂತಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಸರ್ ಕರ್ಕೊಂಡು ಬಂದಿದ್ದಾರೆ, ಲೆಟರ್ ಮಾಡಿ. ಹಾಗಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಶೇರ್ ಮಾಡಿ. ಯಾಕೆ ಕಳ್ತಿದ್ದೀರಾ ಯಜಮಾನ್ರೆ? ಯಾಕೆ ನೋವಾಗ್ತಾ ಇದೆಯಾ? ಬನ್ನಿ ಮಾತಾಡ್ಸಿ. ಬಿಡಿ ಬಿಡಿ ಬಿಡಿ, ಏನ್ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಸಮಾಜದಲ್ಲಿ ತುಂಬಾ ಜನ ಒಳ್ಳೆ ಪೊಲೀಸರು ಇದ್ದಾರೆ, ಅವರಿಂದಾನೇ ತುಂಬಾ ಸಪೋರ್ಟ್ ಸಿಗುತ್ತೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ. ನೋಡಿ, ನಿಮ್ಗೆ ಧನ್ಯವಾದ ಹೇಳ್ತಾ ಇದಾರೆ ಅವರು. ಚೆನ್ನಾಗಿರಿ, ನಿಮ್ ಮಕ್ಕಳು ಎಲ್ಲ ಇದ್ರೆ ಬೇಗ ಸಿಗಂಗ್ ಮಾಡೋಣ. ಎದುರುಬೇಡಿ, ಎದುರ್ಕೋಬೇಡಿ. ಏನ್ ಗೊತ್ತಾ, ಇವರು ಜನಸ್ನೇಹಿ ಯೋಗೀಶ್ ಅಂತ ಇವರು ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಎದುರುಬೇಡಿ. ಅವ್ರು ಹೆಲ್ಪ್ ಮಾಡಿದ್ ನಿಮ್ಗೆ. ಇರ್ಲಿ. ತಮ್ಮ ತುಂಬಾ ಖುಷಿ ಆಯ್ತು ಸರ್, ಧನ್ಯವಾದಗಳು. ಇಲ್ಲಿವರೆಗೂ ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದಿದ್ರ. ನಾವು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದು ಇದನ್ನೇ, ದಯವಿಟ್ಟು ಎಲ್ಲಾರ ಬೀದಿಯಲ್ಲಿ ಬಿದ್ದಾಗ ಫೋನ್ ಮಾಡಿ ನಮ್ಗೆ ಹೇಳಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ನಾವು ಫ್ರೀ ಆಗಿಲ್ಲ,
ಕೆಲಸ ಮಾಡ್ತಾ ಇದೀವಿ, ವರ್ಷದ 365 ದಿನ ಕೆಲಸ ಮಾಡ್ತಾ ಇದೀವಿ, ನಮ್ ಜೀವನ ಪಣ ಇಟ್ಟಿದೀವಿ, ನಮ್ ಜೀವ ಹೋದ್ರೂ ಯಾರು ಬರೋದಿಲ್ಲ ಇಲ್ಲ ಅಲ್ಲಿ ಓದ್ಕೊಟ್ಲೆ ಇಲ್ಲ ಅಲ್ವಾ ಸರ್? ಈ ತರ ಇನ್ಸ್ಪೆಕ್ಷನ್ ಆಗಿ ಇವ್ರಿಗೇನಾದ್ರೆ ಯೋಗೇಶಣ್ಣ ಇಲ್ಲಿ ಬಂದಿರೋ ಅನುಭವ ಇತ್ತಲ್ವಾ, ನನಗೂ ನಾನು ಪೇಷಂಟ್ ಕರ್ಕೊಂಡ್ ಬಂದಿದ್ದೀನಿ, ಇಲ್ಲಿ ಬಂದಿರೋ ಅನುಭವದಿಂದ ಅವ್ರಿಗೆ ಹೇಳ್ಬಿಟ್ಟು ಬನ್ನಿ ಇಲ್ಲೇ ಹೋಗೋಣ, ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ ಅಂತ ನಾನು ಹೇಳ್ಬಿಟ್ಟೆ ಕರ್ಕೊಂಡು. ಥ್ಯಾಂಕ್ ಯು. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕೆಲಸ ಮಾಡೋದು ನೋಡಿದಷ್ಟು ಈಸಿ ಇಲ್ಲ ಅಣ್ಣ. ನಾಳೆ ನಮ್ಗೇನ ಹೆಚ್ಚು ಕಮ್ಮಿ ಆಗಿ ಇನ್ಸ್ಪೆಕ್ಷನ್ ಆಗಿ ಹೋದ್ರು ನಮ್ಮನ್ನ ಯಾರೇನ್ ಬಂದು ದೊಡ್ಡದಾಗಿ ಏನು ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ಬಟ್ ಏನಂದ್ರೆ ಒಂದು ಮಾನವೀಯತೆಯಿಂದ ಕೆಲಸ ಮಾಡ್ತಾ ಇದೀವಿ. ಸೊ ಈ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಿದಕ್ಕೆ, ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ರೋಡಲ್ಲಿ ಮಲಗಿರೋರ್ನ ನೋಡ್ಬಿಟ್ಟು ಸುಮ್ಮನೆ ಕಮೆಂಟ್ ಹಾಕೋದು, ಫೇಸ್ಬುಕ್ ಅಲ್ಲಿ ಹಾಕೋದು, ಯೂಟ್ಯೂಬ್ ಅಲ್ಲಿ ಹಾಕೋದಲ್ಲ. ಸೊ ಸಿಂಪಲ್ ಲಾಜಿಕ್ ಹೇಳ್ತೀನಿ ಕೇಳಿ. ಲೋಕಲ್ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ರೆ ಈ ತರ ಲೆಟರ್ ಮಾಡ್ಕೊಡ್ತಾರೆ, ಅಲ್ಲೇ ಆನ್ ದ ಸ್ಪಾಟ್ ನೀವು ಸ್ಪಂದಿಸ್ಬೇಕಷ್ಟೇನೆ. ಈ ಯೋಗೇಶ್ ಆಶ್ರಮಕ್ಕೆ ಕರ್ಕ ಬರ್ಬೇಕಂತಿಲ್ಲ, ಕರ್ನಾಟಕದಲ್ಲಿ ನಿರಾಶ್ರಿತರ ಆಶ್ರಮ ತುಂಬಾ ಇದಾವೆ. ಸೊ ಕೈಲಾದಷ್ಟು ಸಹಾಯ ಮಾಡಿ. ಬೀದಿಯಲ್ಲಿ ಮಲಗೋರ್ ಸಂಖ್ಯೆ ಕಮ್ಮಿ ಆಗ್ಬೇಕು ಅಂದ್ರೆ ಎಲ್ಲ ಯುವ ಜನತೆ, ಎಲ್ಲ ಯುವಕರು ಎಚ್ಚೆತ್ತುಕೊಳ್ಬೇಕು, ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು. ಯಾರೇ ನಿರ್ಗತಿಕರು ಕಂಡು ಬಂದ್ರು ಅವ್ರನ್ನ ಇಮಿಡಿಯೇಟ್ ಆಗಿ ಆಶ್ರಮಗಳಿಗೆ ಅಥವಾ ನಿರ್ಗತಿಕರ ಕೇಂದ್ರಗಳಿಗೆ ಸೇರಿಸುವಂತ ದಯವಿಟ್ಟು ಮಾಡಬೇಕು. ಒಳ್ಳೆದಾಗ್ಲಿ. ನನ್ನ ಕೈಲಿ ಆಗ್ತಿಲ್ಲ. ಏನ್ ಹೇಳ್ತೀರಾ ಸರ್ ನಮ್ಮ ಆಶ್ರಮದ ಬಗ್ಗೆ? ಇದು ನಾನು ಫಸ್ಟ್ ಟೈಮ್ ಬರ್ತಾ ಇಲ್ಲ ಆಶ್ರಮಕ್ಕೆ. ಎರಡ್ ಮೂರು ಪೇಷಂಟ್ ತಗೊಂಡ್ಬಂದಿರಿ, 4-5 ಪೇಷಂಟ್ ತಗೊಂಡ್ಬರ್ತಾ ಇರೋದು ನಾನು. ಇಲ್ಲಿ ಇರೋ ಪೊಸಿಷನ್ ಅಲ್ಲಿ ನನ್ನ ಮಗಳು ಬರ್ತಡೆ ಇಲ್ಲ, ಲಾಸ್ಟ್ ಇಯರ್ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದೆ ನಾನು. ಬಂದ್ಬಿಟ್ಟು ನನ್ನ ಮಗಳು ಬರ್ತಡೆ ಊಟ ಎಲ್ಲ ಕೊಟ್ಬಿಟ್ಟು ಮಗಳು ಬರ್ತಡೆ ಮಾಡ್ಕೊಂಡು ಹೋಗಿದ್ದೆ. ಅದನ್ನೇ ಪೊಲೀಸವ್ರಿಗೆ ಹೇಳ್ಕೊಂಡ್ ಬರ್ತಿದ್ದೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೆ ನಾನು. ಹೋದ್ಸಲ ಕರೆಕ್ಟ್ ಇವತ್ತಿನ ದಿನ ಲಾಸ್ಟ್ ಇಯರ್ ನನ್ನ ಮಗಳು ಬರ್ತಡೆ 8 ಗಂಟೆಗೆ ಬರ್ತಡೆ ಮಾಡ್ತಾ ಇದ್ದೆ ಇಲ್ಲಿ. ಏನ್ ಹೇಳ್ತೀರಿ ನಮ್ಮ ಆಶ್ರಮ ಹೇಗಿದೆ, ಏನ್ ಹೇಳಿ? ಅದಕ್ಕೋಸ್ಕರ ಅಲ್ವಾ ಬೀದಿಲಿದ್ದರು ಕರ್ಕೊಂಡಿದ್ದು ಇಲ್ಲಿಗೆ, ಚೆನ್ನಾಗಿ ನೋಡ್ಕೊಂತೀರಾ ಅಂತಾನೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ತಾವೇನ್ ಹೇಳ್ತೀರಿ ಸರ್? ಏನ್ ಹೇಳಕ್ಕೆ ಏನ್ ಹೇಳ್ಬೇಕು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಒಂದು ಫೆಸಿಲಿಟಿ ಆಗ್ಲಿ, ಈ ತರ ಜನಗಳನ್ನ ನೋಡ್ಕೋತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೊಡ್ಡ ಕೆಲಸ ಯಾರು ಮಾಡಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಮ್ಮೆ ಪಡ್ಬೇಕು ಈಗ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಅವ್ರನ್ನ ರೆಸ್ಕ್ಯೂ ಮಾಡಿದ್ದಕ್ಕೆ. ನನ್ನ ಕಡೆಯಿಂದ ಎಲ್ಲಾ ಪೊಲೀಸ್ ತಂಡದವರೆಗೂ ಕೂಡ ತುಂಬಾ ಧನ್ಯವಾದ. ಮುಂದೆ ಇದೇ ತರ ನಿಮ್ದು ಸೇವೆ ಇರ್ಲಿ. ಖಂಡಿತ ನಮ್ಮ ಉಸಿರಿರೋವರೆಗೂ, ನಮ್ಮ ಪ್ರಾಣ ಈ ಮಣ್ಣಿಗೆ ಹೋಗೋವರೆಗೂ ನಮ್ ಸೇವೆ ಇದೇನೆ ಸರ್. ಇಲ್ಲ ಇನ್ನೂ ದೊಡ್ಡದಾಗ್ತದೆ ನೋಡಿ, ಅಲ್ಲಿ ಪೋಸ್ಟ್ ದೊಡ್ಡದಾಗ್ತಾ ಇದೆ ಈಗ. ಏನೋ ಆತರ ಆಗ್ತಿದೆ ಮಾಡ್ತಾ ಇದೀವಿ. ಒಳ್ಳೆಗಳೆಲ್ಲ ಸಪೋರ್ಟ್ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ನೋಡಿ. ಕಂಪ್ಲೀಟ್ ಆಗಿ ಹುಳ ಬಿದ್ದು ಕಾಲೆಲ್ಲ ಕಂಪ್ಲೀಟ್ ಆಗಿ ಕೊಳ್ತೋಗ್ಬಿಟ್ಟಿದೆ. ಇದನ್ನ ಕ್ಲೀನ್ ಮಾಡೋದಲ್ಲ, ಇದನ್ನ ನೋಡೋಕ್ಕೇನೆ ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ನೋಡೋಂಥವ್ರು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಮೆಡಿಸಿನ್ಸ್ ಮೇಯ್ನ್ ಬೇಕಾಗಿರೋದು. ಆಶ್ರಮದಲ್ಲಿ 160 ಜನ ಇದ್ದಾರೆ. ಮೆಡಿಸಿನ್ಸ್ನ ತಂದ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಮೆಡಿಸಿನ್ಸ್ನ ತಂದ್ಕೊಡೋಕ್ಕಾಗಿಲ್ಲ ಅಂದ್ರೂ ದಯವಿಟ್ಟು 1 ರೂಪಾಯಿ ದಯವಿಟ್ಟು 1 ರೂಪಾಯಿನ ಡೊನೇಟ್ ಮಾಡಿ. ಸಾಕಷ್ಟು ಜನರಿಗೆ ಮೆಡಿಸಿನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಕರ್ನಾಟಕದ ಮಹಾಶಯರಲ್ಲಿ ವಿನಂತಿ, ನನ್ನ ಕಾಲು ಹಿಂಗಾಗಿದೆ. ಆದ್ದರಿಂದ ನೀವು ಆ ಗುಣಕ್ಕೋಸ್ಕರ ನಿಮ್ಮ ಧನ ಸಹಾಯವನ್ನು ಮಾಡಬೇಕಾಗಿದೆ. ಕೇವಲ 200 ರೂಪಾಯಿ ಅಲ್ಲ, 1000 ರೂಪಾಯಿ ಖರ್ಚಾಗುತ್ತೆ. ನನಗೆ ಆ ಥರ ಹಣ ಇಲ್ಲ. ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ಋಣವನ್ನು ನಾನು ಆದಷ್ಟು ತೀರಿಸುತ್ತೇನೆ. ಇದು ತಮ್ಮ ನಾನು ಒಂದು ಕೇಳಿಕೊಂಡಿದ್ದೇನೆ. ದಯವಿಟ್ಟು ನಿಮ್ಮ ಋಣವನ್ನು ಆದಷ್ಟು ಬೇಗ ತೀರಿಸಿ ಪ್ರಯತ್ನ ಪಡುತ್ತೇನೆ. ಇದು ತಮ್ಮ ಮಹಾಶಯ.